ನಮಸ್ಕಾರ ಸರ್. ನಾನು ಡಾಕ್ಟರ್ ಶಿವಾನಂದ ಮಾಸ್ತಿಯವರಿಂದ ಜಿಲ್ಲಾ ಶಸ್ತ್ರಚಿಕಿತ್ಸಕರು, ಜಿಲ್ಲಾ ಆಸ್ಪತ್ರೆ ವಿಜಯಪುರ. ತಾವೆಲ್ಲ ಗೊತ್ತಿರುವ ಹಾಗೆ ಭಾಳಷ್ಟು ಜನ ಗಾಬರಿ ಪಡ್ತಾ ಇದ್ದಾರೆ ಅನಿಸ್ಕೊತೀನಿ ನ್ಯೂಸ್ ಅದು ನೋಡಿ. J1 ತಳಿ ಅಂತ ಕೋವಿಡ್ದು ಬರ್ತಾಯಿದೆ ಅಂತ ಹೇಳಿ ತಾವು ಯಾರೂ ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ. ನಾವು ಈಗಾಗಲೇ ಜಿಲ್ಲಾ ಆಸ್ಪತ್ರೆಯಲ್ಲಿ ಸಂಪೂರ್ಣವಾಗಿ ಮಾನ್ಯ ನಿರ್ದೇಶಕರ ಕಮಿಷನರ್ ಆದೇಶದಂತೆ, ಮಾನ್ಯ ಮಂತ್ರಿಗಳ ಆದೇಶದಂತೆ ಸಂಪೂರ್ಣವಾಗಿ ನಮ್ಮ ಜಿಲ್ಲಾ ಆಸ್ಪತ್ರೆಯನ್ನು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಇಲ್ಲಿ ನಮ್ಮ ಎಲ್ಲ ಮೂರು ಆಕ್ಸಿಜನ್ ಪ್ಲ್ಯಾಂಟ್ ಇದೆ. ಒಂದು ಲಿಕ್ವಿಡ್ ಆಕ್ಸಿಜನ್ ಪ್ಲ್ಯಾಂಟ್, 2 ಆಕ್ಸಿಜನ್ ಜನರೇಷನ್ ಪ್ಲ್ಯಾಂಟ್ ಇದ್ದಾವೆ. 3 ಆಕ್ಸಿಜನ್ ಪ್ಲ್ಯಾಂಟ್ ಕೂಡ ಮಾಕ್ ಡ್ರಿಲ್ ಮಾಡಿದ್ದೀವಿ. 3 ಆಕ್ಸಿಜನ್ ಪ್ಲ್ಯಾಂಟು ಎಲ್ಲ ಬೆಡ್ಗಳಿಗೆ ಆಕ್ಸಿಜನ್ ತಲುಪುವಂಥ ವ್ಯವಸ್ಥೆ ಇಟ್ಕೊಂಡಿದ್ದೀವಿ. ಆಮೇಲೆ ಎಲ್ಲ ಇದಕ್ಕೋಸ್ಕರನೇ 22 ಬೆಡ್ಗಳನ್ನು ಸಂಪೂರ್ಣವಾಗಿ ರಿಸರ್ವ್ ಮಾಡಿ ಇಟ್ಟಿದ್ದೀವಿ. ಯಾವುದಾದ್ರೂ ಎಮರ್ಜೆನ್ಸಿ ಪೇಷಂಟ್ ಬಂದರೆ ಇದಕ್ಕೋಸ್ಕರನೇ 22 ಬೆಡ್ಗಳಿಗೆ 22 ವೆಂಟಿಲೇಟರ್ ಕೂಡ ರೆಡಿ ಇದೆ ನಮಗೆಲ್ಲ. ಅದಕ್ಕೆ ಬೇಕಾದಂಥ ಎಲ್ಲ ಎಮರ್ಜೆನ್ಸಿ ಮೆಡಿಸಿನ್ಸ್ ಕೂಡ ರೆಡಿ ಇಟ್ಕೊಂಡಿದ್ದೀವಿ. ನಮ್ಮ ಆಸ್ಪತ್ರೆ ಸಿಬ್ಬಂದಿಗೆ ಎಲ್ಲರಿಗೂ ಮಾಕ್ ಡ್ರಿಲ್ ಮಾಡಿಸಿ ಮತ್ತೊಮ್ಮೆ ಈ ಥರ ಬಂದರೆ ಯಾವ ಥರ ನಾವು ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳುವಂಥ ನಿರ್ದೇಶನ ಕೂಡ ನಾವು ಮಾಡಿದ್ದೀವಿ. ಆಮೇಲೆ ಯಾರೂ ಕೂಡ ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ. ಮಾಧ್ಯಮ ಮುಖಾಂತರ ರಿಕ್ವೆಸ್ಟ್ ಮಾಡೋದಪ್ಪ ಅಂದರೆ ಎಲ್ಲರೂ ಕೂಡ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಹ್ಯಾಂಡ್ ವಾಷಿಂಗ್, ಕೈಯನ್ನು ಸ್ವಚ್ಛಂಗೆ ತೊಳೆದು ಊಟ ಮಾಡಿ, ಯಾವಾಗಲೂ ಆಹಾರವನ್ನು ಫ್ರೆಶ್ ಆಗಿ ತಯಾರಾದಂಥ ಆಹಾರವನ್ನು ಊಟ ಮಾಡಿರಿ. ಸೊ ಏನಾದರೂ ನಿಮಗೆ ಕೆಮ್ಮು, ನೆಗಡಿ, ಜ್ವರ ಬಂದು ದಯವಿಟ್ಟು ಸರ್ಕಾರಿ ಆಸ್ಪತ್ರೆ, ನಮ್ಮ ಆಸ್ಪತ್ರೆಗೆ ಬನ್ನಿ, ತಪಾಸಣೆ ಮಾಡಿ. ಯಾರೂ ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ ಅಂತ ಸಂದರ್ಭ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಬಿಜಾಪುರದಲ್ಲಿ ಅಂತ ಯಾವುದೇ ಕಂಡು ಬಂದಿಲ್ಲ? ಬಿಜಾಪುರದಲ್ಲಿ ಯಾವ ಇಂಥ ರೋಗಗಳು ಏನೂ ಕಂಡು ಬಂದಿಲ್ಲ ಸರ್. ಈಗ ಮತ್ತು ರಾಜ್ಯದಲ್ಲಿ ಕೋವಿಡ್ ಸ್ಟಡಿ ಆಗಿದೆ ಸರ್. ಅದೇ ರಾಜ್ಯ ಅಂತ ಈಗ ಭಾಳ ಜನ ಕೇರಳ ಅಲ್ಲಿ ಕೇಸ್ ಕಂಡು ಬಂದಿದೆ ಅಂತ ಕೇಳಿದ್ವಿ. ಅಲ್ಲಿ ಭಾಳಷ್ಟು ಜನ ಯಾತ್ರಾರ್ಥಿಗಳು ಹೋಗ್ತಾ ಇದ್ದಾವೆ. ದಯವಿಟ್ಟು ತಾವು ಕೂಡ ಯಾತ್ರಾರ್ಥಿ ಯಾರು ಹೋಗೋರಿದ್ದರೆ ತಮ್ಮ ಪರ್ಸನಲ್ ಕೇರ್ ಅಂದರೆ ವೈಯಕ್ತಿಕವಾಗಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ. ಗುಂಪಿನಲ್ಲಿ ಹೋಗಬೇಡಿ. ಹ್ಯಾಂಡ್ ವಾಷಿಂಗ್ ಟೆಕ್ನಿಕನ್ನು ಫಾಲೋ ಮಾಡಿ, ಸರಿಯಾದ ಆಹಾರ ಊಟ ಮಾಡಿ. ನಿಮಗೇನಾದರೂ ಕೆಮ್ಮು, ನೆಗಡಿ, ಜ್ವರ ಯಾವ ಥರ ಕಂಡು ಬಂದರೆ ದಯವಿಟ್ಟು ಆಸ್ಪತ್ರೆಗೆ ತೋರಿಸಿ. ಅಲ್ಲಿಂದ ವಾಪಸ್ ಬಂದ ಮೇಲೂ ಕೂಡ ನಿಮಗೇನಾದರೂ ತೊಂದರೆ ದಯವಿಟ್ಟು ನಮ್ಮ ಆಸ್ಪತ್ರೆಗೆ ಬನ್ನಿ, ತಪಾಸಣೆ ಮಾಡಿಕೊಳ್ಳಿ.